ಇವತ್ತು ಪುಂಡೆ ಪಲ್ಯ ಚಟ್ನಿ ಹೆಂಗೆ ಮಾಡೋದು ಅಂತ ನೋಡೋಣ ಬರ್ರಿ. ಒಂದು ಗ್ಲಾಸ್ ನಾನು ನೀರು ಹಾಕ್ಕೊಳತ್ತೀನಿ ರೀ. ಅದನ್ನು ಒಂದು 2-3 ನಿಮಿಷ ಕುದಿತನ ಬಿಡಾಕತ್ತೀನಿ. ನೀರು ಸ್ವಲ್ಪ ಬಿಸಿ ಆದ್ಮೇಲೆ ಒಂದು ಅರ್ಧ ಕಟ್ಟು ಪುಂಡೆ ಪಲ್ಯನ ಹಾಕ್ಕೊಳತ್ತೀನಿ ರೀ. ಬಿಸಿನೀರಿಗೆ ಹಾಕ್ಕೊಂಡಾದ್ಮೇಲೆ ಒಂದು 5 ನಿಮಿಷ ಆದ್ಮೇಲೆ ಚೆಂದಾಗ ಮಿಕ್ಸ್ ಮಾಡ್ಕೊರಿ. ಮಿಕ್ಸ್ ಮಾಡ್ಕೊಂಡಾದ್ಮೇಲೆ 1 ಟೇಬಲ್ ಸ್ಪೂನು ಆಯಿಲ್ ಹಾಕ್ಕೊರಿ. ಅದಾದ್ಮೇಲೆ ಮತ್ತೆ ಒಂದು ಸ್ವಲ್ಪ ಮಿಕ್ಸ್ ಮಾಡಿಕೊಂಡು ಒಂದು 3-4 ನಿಮಿಷ ಹಂಗೆ ಕುದಿಸ್ಕೊರಿ. ಸ್ವಲ್ಪ ಹಿಂಗೆ ಉಪ್ಪು ಬರಕತ್ತ ಆದ್ಮೇಲೆ ನೀರನ್ನ ಮತ್ತು ಅದ್ರ ಮೇಲೆ ಪ್ಲೇಟ್ನ ಕವರ್ ಮಾಡಿ ಮತ್ತು ಒಂದು 20-25 ನಿಮಿಷ ಚೆಂದಾಗ ಕುದಿಸ್ಕೊರಿ. ಅದಾದ್ಮೇಲೆ ಪ್ಲೇಟ್ ಓಪನ್ ಮಾಡಿ ನೋಡಿರಿ ಕುದ್ದದೋ ಇಲ್ವೋ ಅಂತ ಹೆಂಗೆ ಗೊತ್ತಾಗ್ಬೇಕಂದ್ರೆ ಒಂದು ಎಲೆನ ಪ್ರೆಸ್ ಮಾಡಿ ನೋಡಿರಿ. ಕುದ್ದಿತ್ತು ಅಂತಂದ್ರೆ ಫುಲ್ ಸಾಫ್ಟ್ ಆಗಿರ್ತದೆ. ಅವಾಗ ಈ ಥರ ನೋಡ್ಕೊಂಡಾದ್ಮೇಲೆ ಮತ್ತು ಇದನ್ನು ನೀರೆಲ್ಲ ಚೆಂದಾಗ ಸಾಣಿಸ್ಕೋಬೇಕು ರೀ. ಯಾಕಂದ್ರೆ ಹುಳಿ ಜಾಸ್ತಿ ಇರ್ತದಲ್ಲ ಪುಂಡೆ ಪಲ್ಯ. ಹುಳಿ ಜಾಸ್ತಿ ತಿಂತಿದೆ ಅಂದ್ರೆ ನಡೀತದೆ. ಮತ್ತು ಒಂದು 4-5 ಮೆಣ್ಸಿನ್ಕಾಯಿ ಹಾಕ್ಕೊರಿ. ನೀವು ಎಷ್ಟು ಖಾರ ತಿಂತಿರಲ್ಲ ಅದ್ರ ಮೇಲೆ ಡಿಪೆಂಡ್. ನಾವಿಲ್ಲಿ ಸ್ವಲ್ಪ ಜಾಸ್ತಿ ಖಾರ ತಿಂತೀವಿ, ಅದಕ್ಕೆ ಒಂದು ಎಕ್ಸ್ಟ್ರಾ ಹಾಕ್ಕೊಂಡು ಮೆಣ್ಸಿನ್ಕಾಯಿ ಹಾಕಿದ್ಮೇಲೆ ಒಂದು 2 ನಿಮಿಷ ಕುದಿಸ್ಕೊರಿ. ಮೆಣ್ಸಿನ್ಕಾಯಿನೂ ಸ್ವಲ್ಪ ಸಾಫ್ಟ್ ಆಗಬೇಕು. ಅದಾದ್ಮೇಲೆ ಕುದ್ದಿರ್ತದೆ ಕಂಪ್ಲೀಟಾಗಿ ಎಲ್ಲನೂ. ಇದನ್ನು ಈಗ ಸಾಣಿಸ್ಕೋಬೇಕು. ನಿಮಗೇನಾರ ಜಾಸ್ತಿ ಹುಳಿ ತಿನ್ನೋಕೆ ಇಷ್ಟ ಇಲ್ಲ ಅಂತಂದ್ರೆ ನೀರು ಹಾಕ್ಕೊಂಡು ಸ್ವಲ್ಪ ಚೆಂದಾಗ ಸ್ವಚ್ಛಗೆ ತೊಳ್ಕೊರಿ. ಅದು ಹುಳಿ ಕಡಿಮೆ ಆಗ್ತದೆ. ಅದಾದ್ಮೇಲೆ ಕಲ್ಲಿ ಹಾಕ್ಕೊರಿ. ಒಂದು ಸ್ವಲ್ಪ ಉಪ್ಪು ಹಾಕ್ಕೊರಿ. ಇದ್ರ ಮೇಲೆ ಒಂದು ಅರ್ಧ ಟೇಬಲ್ ಸ್ಪೂನ್ ಅಷ್ಟು ಅದನ್ನು ಚೆಂದಾಗೆ ಸಾಫ್ಟ್ ಆಗೋ ಮಟ್ಟ ಹಂಗೆ ಹಾಕ್ಬಿಟ್ರಿ. ನೀವು ಬೇಕಾದ್ರೆ ಮಿಕ್ಸಿಗೂ ಹಾಕ್ಕೋಬೋದು. ಮಿಕ್ಸಿಗೆ ಹಾಕ್ಕೊಂಡ್ರೆ ಅಷ್ಟೊಂದು ಟೇಸ್ಟ್ ಕೊಡೋಂಗಿಲ್ಲ. ಅದಾದ್ಮೇಲೆ ಸ್ವಲ್ಪ ಹುರಿದಿರೋ ಶೇಂಗಾ ಕಾಳನ್ನ ಹಾಕ್ಕೊರಿ. ಮತ್ತು ಅದನ್ನು ಸಣ್ಣ ಆಗೋ ಮಟ್ಟ ಚೆಂದಾಗ ಕುಟ್ಕೊರಿ. ಕುಟ್ಕೊಂಡಾದ್ಮೇಲೆಲ್ಲ ಸಾಫ್ಟ್ ಆದ್ಮೇಲೆ ಮತ್ತು ಒಂದು ಅರ್ಧ ಟೇಬಲ್ ಸ್ಪೂನ್ ಐತಲ್ಲ ಜೀರಿಗೆ ಹಾಕ್ಕೊರಿ. ಜೀರಿಗೆ ಹಾಕ್ಕೊಂಡು ಅದನ್ನು ಚೆಂದಾಗ ಒಂದು 2 ನಿಮಿಷ ಕುಟ್ಕೊರಿ. ಮಿಕ್ಸ್ ಮಾಡಿ ಚೆಂದಾಗೆ ಕುಟ್ಕೊಂಡಾದ್ಮೇಲೆ 1 ಈರುಳ್ಳಿ ಕಟ್ ಮಾಡ್ಕೊಂಡಿನಿ ನಾ ಇಲ್ಲಿ ಸಣ್ಣದಾಗಿ. ಅದನ್ನು ಚೆಂದಾಗಿ ಹಾಕ್ಕೊಂಡು ಮತ್ತು ಕುಟ್ಕೊಳಕ್ಕೆ ಹೋಗ್ಬೇಡ್ರಿ. ಕೈ ಆಗ್ಬಿಡ್ತದೆ. ಚೆಂದಾಗ ಮಿಕ್ಸ್ ಮಾಡ್ಕೊರಿ. ಅಷ್ಟು ಸಾಫ್ಟಾಗಿ ಕುಟ್ಕೊರಿ. ಅದಾದ್ಮೇಲೆ ಮಿಕ್ಸ್ ಮಾಡ್ಕೊರಿ. ಒಂದು ಡಬ್ಬಿಗೆ ಹಾಕ್ಕೊರಿ. ಮತ್ತು ಇದು 3-4 ದಿನ ಸ್ಟೋರ್ ಮಾಡಿ ಇಟ್ಕೊಂಡು ತಿನ್ಬೋದು ಆರಾಮಾಗಿ. ಬಿಸಿ ರೊಟ್ಟಾಗ್ಲ ಇದನ್ನ ಮತ್ತು ತುಪ್ಪ ಹಾಕ್ಕೊಂಡು ತಿಂದ್ರಲ್ಲ ಎಕ್ದಮ್ ಇರ್ತದೆ ಟೇಸ್ಟ್. ಮತ್ತು ನಂಗಂತೂ ಇದು ಭಾಳ ಫೇವ್ರೇಟ್ ಅದ. ಒಂದು ಸತಿ ಟ್ರೈ ಮಾಡಿ ನೋಡಿರಿ ಹೆಂಗಾಗ್ತದೆ ಅಂತ. ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್.